ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಒಂದು ಕಾಲಕ್ಕೆ ಜೆಡಿಎಸ್ ಭದ್ರಕೋಟೆ ಎಂದೆನಿಸಿಕೊಂಡಿದ್ದ ಹಾಸನ ವಿಧಾನಸಭಾ ಕ್ಷೇತ್ರ ಸದ್ಯ ಜೆಡಿಎಸ್ ಭದ್ರಕೋಟೆ ಹಂತ ಹಂತವಾಗಿ ಇವತ್ತು ಅಳಿವಿನ ಅಂಚಿಗೆ ಸಾಗ್ತಾ ಇದೆ ಅನ್ನೋದನ್ನ ಯಾರು ಹೇಳಬೇಕಾಗಿಲ್ಲ. ಪರಿಸ್ಥಿತಿಗಳು ಅಸ್ಥಿತಿಗೆ ತಂದು ಬಿಟ್ಟಿದ್ದಾವೆ. ಒಂದು ಕಾಲಕ್ಕೆ ಬಹಳ ವರ್ಷಗಳ ಹಿಂದೆ ಬೇಡ, ಈಗ ಒಂದು 5-10 ವರ್ಷಗಳ ಹಿಂದೆ ನೀನು ಹೇಳಿದ್ರೆ ಹಾಸನದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ಸಿನ ಶಾಸಕರುಗಳೇ ಇದ್ರು. ಬಟ್ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಜೆಡಿಎಸ್ ಹಂತ ಹಂತವಾಗಿ ತನ್ನ ಖಾತೆಗಳನ್ನ ಕ್ಲೋಸ್ ಮಾಡ್ತಾ ಬರ್ತಾ ಇದೆ. ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ನ ಶಾಸಕರಿದ್ರು. ಬಟ್ ಇವತ್ತು ಬಿಜೆಪಿ ಇದೆ. ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಶಾಸಕರಿದ್ರು ಲಿಂಗೇಶ್, ಇವತ್ತು ಬಿಜೆಪಿ ಇದೆ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಶಾಸಕರಿದ್ರು ಶಿವಲಿಂಗೇಗೌಡರು, ಇವತ್ತು ಶಿವಲಿಂಗೇಗೌಡರೇ ಇದ್ದಾರೆ, ಆದರೆ ಅವರು ಕಾಂಗ್ರೆಸ್ ಪಕ್ಷದಿಂದ ಇದ್ದಾರೆ. ಹೀಗೆ ಕಳೆದ ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರವನ್ನ ಕಳೆದುಕೊಂಡಿದ್ರು, ಈಗ ಮತ್ತೆ ಮರುತಕ್ಕೆ ತಗೊಂಡಿದ್ದಾರೆ. ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ಸಿನ ಎಂಪಿ ಇದ್ರು, ಈಗ ಕಾಂಗ್ರೆಸ್ಸಿನ ಎಂಪಿ ಇದ್ದಾರೆ. ಹೀಗೆ ಹಂತ ಹಂತವಾಗಿ ಜಿಲ್ಲೆಯಲ್ಲಿ ಜೆಡಿಎಸ್ ಮುಳುಗುವ ಹಡಗಿನಂತಾಗಿದೆ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಯಲ್ಲಿ ನಡೆದ ಒಂದಿಷ್ಟು ಪ್ರಹಸನಗಳು ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಅನ್ನ ಸಂಪೂರ್ಣವಾಗಿ ಮುಳುಗಿಸುವ ಹಂತಕ್ಕೆ ತಲುಪಿಸಿ ಬಿಟ್ಟಿದೆ. ಮತ್ತೆ ಮೇಲೇಳೋದು ಕಷ್ಟ ಸಾಧ್ಯ ಅನ್ನೋ ಸ್ಥಿತಿ ಬಂದಿದೆ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಜೆಡಿಎಸ್ ಅನ್ನ ಮುನ್ನಡೆಸಿಕೊಂಡು ಹೋಗುವ ನಾವಿಕನ್ ಯಾರು ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಮೂಡುತ್ತೆ. ಈಗ ಹಾಸನ ಜಿಲ್ಲೆ ಅಂತ ಬಂದ್ರೆ ಹಾಸನ ಜಿಲ್ಲೆಗೆ ಜೆಡಿಎಸ್ಸಿನಲ್ಲಿ ಏಕಮೇವ ಚಕ್ರಾಧಿಪತಿ ಎಂಬಂತಿದ್ದವರು ಎಚ್ ಡಿ ರೇವಣ್ಣ ಅವ್ರನ್ನ ಯಾರು ಟಚ್ ಮಾಡಕ್ಕಾಗತ್ತಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಂತ ಸಂದರ್ಭ ಇತ್ತು. ಹಾಸನ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಒಂದು ಸೊಸೈಟಿಯ ಅಧ್ಯಕ್ಷರಾಗುವವರೆಗೂ ಯಾರು ಅಧ್ಯಕ್ಷರಾಗಬೇಕು, ಯಾರು ಕಾರ್ಯದರ್ಶಿ ಆಗಬೇಕು, ಯಾರು ನಾಮಿನೇಷನ್ ಫೈಲ್ ಮಾಡಬೇಕು ಅನ್ನೋದನ್ನ ಹೊಳೆನರಸೀಪುರದ ಮನೆಯಲ್ಲಿ ನಿರ್ಧಾರ ಮಾಡ್ತಾ ಇದ್ರು ರೇವಣ್ಣ ಅವರು. ಬಟ್ ಇವತ್ತು ಆ ಸ್ಥಿತಿಗಿಲ್ಲ. ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣದಿಂದ ಆಗಿರಬಹುದು, ಅಥವಾ ರೇವಣ್ಣ ಅವರು ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಪುತ್ರನ ಒಂದಿಷ್ಟು ಕಾರಣದಿಂದಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಂದಂತ ಸಂದರ್ಭಗಳಾಗಿರಬಹುದು. ಇವತ್ತು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ರೇವಣ್ಣ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು, ನಂದು ಸ್ವಾತಿ ನಕ್ಷತ್ರ, ನಮ್ಮನ್ನ ಯಾರು ಏನು ಮಾಡಕ್ಕಾಗೋದಿಲ್ಲ, ನಾವು ಯಾವಕ್ಕೂ ಎದುರ್ಕೊಂಡು ಓಡೋಗೋದಿಲ್ಲ, ಈ ರೀತಿಯ ಸಾಕಷ್ಟು ಪದಗಳನ್ನ ಬಾಯಲ್ಲಿ ಹೇಳಬಹುದು. ಬಟ್ ಆದ್ರೆ ಈ ಸನ್ನಿವೇಶಗಳು ಇಷ್ಟೊಂದು ಕೆಲಸಗಳನ್ನ ಮಾಡಿ ತಮ್ಮ ತಂದೆ ಮಾಜಿ ಪ್ರಧಾನಿಗಳಾಗಿದ್ದವರು ಕ್ಷೇತ್ರಕ್ಕೆ ಜಿಲ್ಲೆಗೆ ಇಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟರು ಕೂಡ ಯಾವುದೋ ಒಂದು ಕಾರಣದಿಂದಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬರಬೇಕಾದಂತ ಪರಿಸ್ಥಿತಿ ಮಾನಸಿಕವಾಗಿ ಕುಗ್ಗಿಸ್ತು. ರೇವಣ್ಣ ಅವ್ರನ್ನ ಲಿಟ್ರಲಿ ಮಾನಸಿಕವಾಗಿ ಕುಗ್ಸಿದೆ ಈ ಪ್ರಕರಣ. ನೀವು ನಂಬ್ತಿರೋ ಬಿಡ್ತಿರೋ, ಕಳೆದ ಈ ಪ್ರಕರಣಕ್ಕಿಂತ ಮುಂಚೆ ತಿಂಗಳಲ್ಲಿ 8 ದಿವಸ ನಾವೇ ಅನ್ಕೊಂಡಿದೀವಿ, ಯಾವ ರೀಸನ್ ಇಟ್ಕೊಳ್ದಲೆ ಸುಮ್ಮನೆ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರಲ್ಲ ರೇವಣ್ಣ ಅವರು, ಯಾವ ವಿಷಯನೇ ಇರೋದಿಲ್ಲ, ಸುಮ್ಮನೆ ಹಾಸನಕ್ಕೆ ಬಂದಾಗ ಒಂದು ಪತ್ರಿಕಾಗೋಷ್ಠಿ ಮಾಡ್ಬಿಡೋದು. ಸೊ ರೇವಣ್ಣವ್ರಿಗೆ ಪತ್ರಿಕಾಗೋಷ್ಠಿ ಮಾಡೋದೇ ಒಂದು ಏನಿದೊಂದು ಫ್ಯಾಷನ್ನು ಏನೋ ಗೊತ್ತಿಲ್ಲ, ಯಾಕೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಆದ್ರೆ ಪ್ರತಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಸರ್ಕಾರದ ವ್ಯವಸ್ಥೆ ಆಡಳಿತದ ವಿರೋಧದ ಬಗ್ಗೆ ಮಾತಾಡ್ತಾ ಇದ್ರು, ಪ್ರಶ್ನೆ ಮಾಡ್ತಾ ಇದ್ರು ಪ್ರತಿಯೊಂದನ್ನು. ಅವರು ಹೊಳೆನರಸೀಪುರ ಕ್ಷೇತ್ರದ ಶಾಸಕರಾದ್ರೂ ಕೂಡ ಇಡೀ ಜಿಲ್ಲೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ರೇವಣ್ಣ ಅವರು. ಆದ್ರೆ ಈ ಎಲ್ಲ ಪ್ರಹಸನಗಳ ನಂತರ ರೇವಣ್ಣ ಅವರು ಸಂಪೂರ್ಣವಾಗಿ ಕುಗ್ಗಿ ಹೋದ್ರು. ಜಿಲ್ಲಾ ಪ್ರವಾಸ ಮಾಡೋದನ್ನ ನಿಲ್ಸಿದ್ರು. ಜನರಿಗೆ ಹಾಸನದಲ್ಲಿ ಲಭ್ಯ ಇರ್ತಾ ಇದ್ರು, ಹೊಳೆನರಸೀಪುರದಲ್ಲಿ ಲಭ್ಯ ಇರ್ತಾ ಇದ್ರು. ಈಗ ಜನರಿಗೆ ರೇವಣ್ಣ ಅವ್ರು ಸಿಗ್ತಾ ಇಲ್ಲ ಮೊದಲಿನಂತೆ. ಹೊಳೆನರಸೀಪುರದ ಜನ ಇವತ್ತಿನ ಮಟ್ಟಕ್ಕೆ ಹೊಳೆನರಸೀಪುರದ ಶಾಸಕರು ರೇವಣ್ಣ ಅನ್ನೋದು ಮರೆತು MP ಶ್ರೇಯಸ್ಸನ್ನೇ ಇವತ್ತು ಶಾಸಕ ಅನ್ಕೊಂಡ್ಬಿಟ್ಟವ್ರೆ. ಆ ಸ್ಥಿತಿಗೆ ಬಂದ್ಬಿಟ್ಟಿದೆ ಹೊಳೆನರಸೀಪುರದಲ್ಲಿ. ಇನ್ನು ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ, ಹಾಸನ ಜಿಲ್ಲೆಯ ಜನ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಯುವಕರಿದ್ದಾರೆ, ಪ್ರಜ್ವಲ್ ರೇವಣ್ಣ ಒಂದಿಷ್ಟು ಚೆನ್ನಾಗಿ ಮಾತನಾಡೋದ್ ಕಲ್ತಿದ್ದಾರೆ, ಜನರನ್ನ ಜೊತೆಗೆ ಕರ್ಕೊಂಡು ಹೋಗಬಹುದು ಅಂತ ನಿರೀಕ್ಷೆ ಅನ್ಕೊಂಡಿದ್ರು. ಬಟ್ ಆ ನಿರೀಕ್ಷೆ ಸಂಪೂರ್ಣವಾಗಿ ಹುಸಿಗೊಳಿಸಿದ್ರು. ಪ್ರಜ್ವಲ್ ರೇವಣ್ಣ ಬಹುತೇಕ 6 ತಿಂಗಳಾಗೋಯ್ತೇನೋ ಪರಪ್ಪನ ಅಗ್ರಹಾರದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸದ್ಯದ ಮಟ್ಟಕ್ಕೆ ಅವ್ರಿಗೆ ಬೇಲ್ ಸಿಗುವ ಲಕ್ಷಣಗಳು ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲೂ ಬೇಲ್ ರಿಜೆಕ್ಟ್ ಆಗಿದೆ. ಇನ್ನು ಉಳಿದಿದ್ದು ಸೂರಜ್ ರೇವಣ್ಣ, ಹಾಸನದ MLC ಆಗಿರ್ತಕ್ಕಂಥವ್ರು ಸೂರಜ್ ರೇವಣ್ಣ ಅವರ ವಿಚಾರಕ್ಕೆ ಬಂತು ಅಂದ್ರೆ ಅವರನ್ನು ಕೂಡ ಜನ ಎಂದುಕೊಂಡಿದ್ರು. ಯೂತ್ ಐಕಾನ್ ಇದ್ದಾರೆ ಸೂರಜ್ ರೇವಣ್ಣ, ಅಗ್ರೆಸಿವ್ನೆಸ್ ಇದೆ ಸೂರಜ್ ರೇವಣ್ಣ ಅಲ್ಲಿ.
ಜಿಲ್ಲೆಯಲ್ಲಿ ಸೂರಜ್ ರೇವಣ್ಣ ಏನೋ ಬದಲಾವಣೆಯನ್ನು ತರಬಹುದೆಂದು ಭಾವಿಸಿದರು. ಬಟ್ ಸೂರಜ್ ರೇವಣ್ಣ ಅವರು ಕೂಡ ಯಾವುದೋ ಇಂತಹದ್ದೇ ಹೇಳಲಿಕ್ಕೆ ಕಷ್ಟ ಆಗುವಂತ ಒಂದಿಷ್ಟು ಪ್ರಕರಣದಲ್ಲಿ ಅವರು ಕೂಡ ಜೈಲು ಹೋಗಿ ಒಟ್ಟಿಗೆ ಪರಪ್ಪನ ಹಗರದಾರದಲ್ಲಿ ಪ್ರಜ್ವಲ್ಲು ಸೂರಜ್ ಇದ್ದು ಬಂದರು. ಅಂಡ್ ಈ ಪ್ರಕರಣದಿಂದ ಸೂರಜ್ ರೇವಣ್ಣ ಕುಗ್ಗಿದ್ದಾರಾ ಅಂತ ಅಂದ್ರೆ ಇಲ್ಲ, ಅವರೇನು ಈ ಪ್ರಕರಣದಿಂದ ಕುಗ್ಗಿಲ್ಲ. ಆದ್ರೆ ಸೂರಜ್ ರೇವಣ್ಣ ಯಾವತ್ತು MLC ಆದ್ರೂ ಅವತ್ತಿಂದ ಇವತ್ತವರೆಗೂ ಅವರೇನು ಆಕ್ಟಿವ್ ಆಗಂತೂ ಇಲ್ಲ. ಯು ಬಿಲೀವ್ ಮಿ ಆರ್ ನಾಟ್, ಹಾಸನ ವಿಧಾನಸಭಾ ಕ್ಷೇತ್ರವನ್ನ, ಹಾಸನ ತಾಲೂಕನ್ನ ನೋಡಲ್ ತಾಲೂಕನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸೂರಜ್ ರೇವಣ್ಣ ಇವತ್ತವರೆಗೂ ಹಾಸನ ಜಿಲ್ಲಾ ಕೇಂದ್ರದಲ್ಲಿ ನಡೆಯುವ ಒಂದೇ ಒಂದು ರಾಷ್ಟ್ರೀಯ ಹಬ್ಬಗಳ ಕಾರ್ಯಕ್ರಮದಲ್ಲಿ ಬರಲಿಲ್ಲ, ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳಲಿಲ್ಲ. ಯಾವ್ದಾದ್ರು ಅಧಿಕಾರಿಗಳು ಸೂರಜ್ ರೇವಣ್ಣ ಅವ್ರನ್ನ ಭೇಟಿ ಮಾಡಬೇಕು, ಸಭೆ ನಡೆಸಬೇಕು ಅಂತ ಅಂದ್ರೆ ಸೂರಜ್ ರೇವಣ್ಣ ಕಚೇರಿಗೆ ಬರೋದಿಲ್ಲ, ಅಧಿಕಾರಿಗಳು ಗನ್ನಿ ಕಡೆ ತೋಟಕ್ಕೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡ್ರು. ಜನರಿಗೆ ಸಿಗಲಿಲ್ಲ. ತಮ್ಮ 3 ವರ್ಷ ಆಗಿರಬಹುದು MLC ಆಗಿ, 3 ವರ್ಷದ ಅವಧಿಯಲ್ಲಿ ಹೊರಬಂದು ಸೂರಜ್ ರೇವಣ್ಣ ಏನೋ ಮಾಡಿಬಿಟ್ರು ಅನ್ನೋ ತರದ ಗುರುತರವಾದಂಥ ಯಾವುದೇ ಕೆಲಸ ಕಾರ್ಯಗಳಿಲ್ಲ. ಮೊನ್ನೆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನಾನು 2 ಕೋಟಿ ಖರ್ಚು ಮಾಡಿದ್ದೀನಿ, 2 ಕೋಟಿ ಅನುದಾನ ಖರ್ಚು ಮಾಡಿದ್ದೀನಿ. ಬಟ್ ಆ 2 ಕೋಟಿ ಸೂರಜ್ ರೇವಣ್ಣ ಅವ್ರು ಏನ್ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೋ ವರ್ಷಕ್ಕೆ, ಇದು ಸೂರಜ್ ರೇವಣ್ಣ ಅವರು ತಂದ ಅನುದಾನವಲ್ಲ, ಬದಲಾಗಿ ಬಂದ ಅನುದಾನ. ಅಂತ ಅಂದ್ರೆ ಆ ಜಾಗದಲ್ಲಿ ಸೂರಜ್ ರೇವಣ್ಣ ಅಲ್ಲದೆ ಯಾರೇ ಇದ್ರೂ ಕೂಡ ಅವರಿಗೆ ಅವರ ಕೋಟದಡಿ ಬರ್ತಕ್ಕಂಥ ಅನುದಾನ ಅದನ್ನು ಖರ್ಚು ಮಾಡ್ಕೊಂಡಿದ್ದಾರೆ. ಬಟ್ ಅವ್ರನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಕಾರಣ ಏನು ಅಂತಂದ್ರೆ, ಇದೇ ಇವರ ತಮ್ಮ ಪ್ರಜ್ವಲ್ ರೇವಣ್ಣ MP ಆದ ಸಂದರ್ಭದಲ್ಲಿ ಅವರಿಗೆ ಬಂದ ಅನುದಾನದಲ್ಲಿ 50% ಮಾತ್ರ ಕೆಲಸ ಮಾಡಿಸಿದ್ರು, ಇನ್ನು 50% ಅನುದಾನ ಹಂಗೆ ಉಳ್ಕೊಂಡಿತ್ತು. ನಾಚಿಗೇಡಿನ ಸಂಗತಿ ಅದು. ಇದನ್ನ ಮುಂದುವರಿಸಿ ಮುಂದಕ್ಕೆ ಹೋಗೋಣ. ಸೊ ಸೂರಜ್ ರೇವಣ್ಣ ಹಿಂಗಾದ್ರು ಇರುವ ಅವಕಾಶವನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಇದ್ದ ಅವಕಾಶವನ್ನ ದುರುಪಯೋಗ ಪಡಿಸ್ಕೊಂಡು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. HD ರೇವಣ್ಣ ತಮ್ಮ ಪುತ್ರರಿಂದ ಆದಂಥ ಘಟನೆಗಳಿಂದ ಮನನೊಂದು ಇವತ್ತು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಾರೆ ಮಾನಸಿಕವಾಗಿ. ಮತ್ತೊಂದ್ ಕಡೆ ಜಿಲ್ಲೆಯಲ್ಲಿ ಒಂದ್ಸಲಿ ನಾನೊಂದು MLA ಆಗ್ಬಿಡ್ಬೇಕು ಅಂತ ಕನಸು ಕಟ್ಕೊಂಡಿದ್ದು ಭವಾನಿ ರೇವಣ್ಣ ಅವರು ಜಿಲ್ಲೆಗೆ ಬರಬಾರ್ದು ಅಂತ ನಿರ್ಬಂಧ ಹೇರಿತ್ತು ಕೋರ್ಟು. ಈಗೇನೋ ಒಂದಿಷ್ಟು ಸಡಿಲಿಕೆ ಮಾಡಿದ್ದಾರೆ. ಬಟ್ ಜಿಲ್ಲೆಗೆ ಬಂದು ಜನರನ್ನ ಫೇಸ್ ಮಾಡುವ ಪರಿಸ್ಥಿತಿಯಲ್ಲಿ ಭವಾನಿ ರೇವಣ್ಣ ಅವರಿಲ್ಲ. ಅಂಡ್ ಅವರೇ ಹೇಳಿಕೊಂಡಂತೆ ಅವರಿಗೆ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳಿಂದ ಇರೋದ್ರಿಂದ ಅವರು ಬಂದು ಸಕ್ರಿಯವಾಗಿ ತೊಡಗಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ಹಾಗಿದ್ರೆ ಹಾಸನ ಜಿಲ್ಲೆಯಲ್ಲಿ JDS ನ ಭದ್ರಕೋಟೆ ಕರೆಸ್ಕೊಳ್ತಾ ಇದ್ದಂತ ಹಾಸನ ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿಯನ್ನ ಕೊಟ್ಟಂತಹ ಹಾಸನ ಜಿಲ್ಲೆಯನ್ನ, 2 ಬಾರಿ ಮುಖ್ಯಮಂತ್ರಿಯನ್ನ ಕೊಟ್ಟ ಹಾಸನ ಜಿಲ್ಲೆಯನ್ನ JDS ಪಕ್ಷವನ್ನ ಕಟ್ಟಿದ HD ದೇವೇಗೌಡರ ಜಿಲ್ಲೆಯಲ್ಲೇ JDS ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗುವ ನಾವಿಕನ್ ಯಾರು ಅನ್ನುವ ಪ್ರಶ್ನೆ ಸಹಜವಾಗಿ ಮನೆ ಮಾಡುತ್ತೆ. ಈ ಸಂದರ್ಭದಲ್ಲಿ ಈ ಪ್ರಕರಣಗಳಿಂದಾಗಿ, ಈ ಮುಜುಗರದಿಂದಾಗಿ JDS ಕಾರ್ಯಕರ್ತರು ಕೂಡ ಒಂದಿಷ್ಟು ಜನ ಹೈಡ್ಲಾಗಿ ಹೋದ್ರು. ಈ ಸಂದರ್ಭದಲ್ಲಿ ಯಾವಾಗ JDS BJP ಜೊತೆ ಮೈತ್ರಿ ಮಾಡ್ಕೊಂತು, ಒಂದಿಷ್ಟು JDS ಕಾರ್ಯಕರ್ತರು BJPಯೊಟ್ಟಿಗೆ ಸೇರಿಕೊಂಡು ಈಗ BJPಯನ್ನೇ ಒಪ್ಪಿಕೊಳ್ಳುವ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅಳಿದುಳಿದ ಒಂದಿಷ್ಟು ಕಾರ್ಯಕರ್ತರು ಏನ್ ಮಾಡಬೇಕು ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿದ್ದಾರೆ. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಲೀಡರ್. ಅವ್ರಿಗೆ ಯಾರು ಲೀಡರ್ ಇಲ್ಲ. ತಮ್ಮ ಕಷ್ಟಗಳನ್ನ ಯಾರ ಹತ್ರ ಹೋಗಿ ಹೇಳ್ಕೊಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ JDS ಕಾರ್ಯಕರ್ತರ ಕತೆ ಏನು ಅಂದಾಗ, ಹಾಸನಕ್ಕೆ ಒಬ್ರು ನಾಯಕರು ಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗಿದ್ರೆ ನಾಯಕ ಯಾರು ಅಂತ ಬಂದಾಗ, ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಆ ಟೈಮಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಸೋತ ಸಂದರ್ಭದಲ್ಲಿ ಒಂದಿಷ್ಟು ಹಾಸನದ ಕಾರ್ಯಕರ್ತರು, ಮುಖಂಡರುಗಳು ಪೋಸ್ಟ್ಗಳನ್ನ ಹಾಕೊಂಡಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಸನಕ್ಕೆ ಬನ್ನಿ, ನಾವು ಗೆಲ್ಲಿಸ್ಕೊಳ್ತೀವಿ ನಿಮ್ಮನ್ನ, ಹಾಸನಕ್ಕೆ ಒಬ್ರು ಲೀಡರ್ ಅವಶ್ಯಕತೆ ಇದೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆ ಕೆಪಬಿಲಿಟಿ ಇದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಬರಬೇಕು ಅಂತಕ್ಕಂಥ ಮನವಿಗಳನ್ನ ಮಾಡ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿ ವಿಚಾರಕ್ಕೆ ಬಂದ್ರೆ, ಹಾಸನದ ಮೊಮ್ಮಕ್ಕಳಂತಲ್ಲ ನಿಖಿಲ್ ಕುಮಾರಸ್ವಾಮಿ ಅಂತ JDS ಕಾರ್ಯಕರ್ತರೇ ಮಾತಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಡೌನ್ ಟು ಅರ್ತ್, ಜನರೊಂದಿಗೆ ಸ್ಪಂದಿಸ್ತಾರೆ, ಜನರೊಟ್ಟಿಗೆ ಬೆರೀತಾರೆ, ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರೆ ಅಂತಕ್ಕಂಥ ಒಂದಿಷ್ಟು ಒಳ್ಳೆ ಗುಣಗಳನ್ನ ಹೊಂದಿರ್ತಾರೆ ಅಂತಕ್ಕಂಥದ್ದು, ಸಚ್ಚಾರಿತ್ರ್ಯವನ್ನ ಹೊಂದಿರತಕ್ಕಂಥವ್ರು ಅಂತಕ್ಕಂಥದ್ದು. ಹೀಗೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಹಿಂದೆ ಮುಂದೆ ಸಾಕಷ್ಟು ಪಾಸಿಟಿವ್ ವೈಬ್ಸ್ಗಳಿದ್ದಾವೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಬರಬೇಕು ಅಂತಕ್ಕಂಥ ಒಂದಿಷ್ಟು ಕೂಗು ಕೇಳಿ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ನಿಖಿಲ್ ಕುಮಾರಸ್ವಾಮಿ ಅವರ ದುರಾದೃಷ್ಟವೋ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರ ಮಗನಾಗಿ ದೇವೇಗೌಡರು ಮೊಮ್ಮಗ ಆಗಿದ್ದೆ ತಪ್ಪೋ ಗೊತ್ತಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬಂದ್ರೆ,
ನಿಖಿಲ್ ಕುಮಾರಸ್ವಾಮಿ ಅವತ್ತು ಜೆಡಿಎಸ್ನ ಅಷ್ಟು ಶಾಸಕರಿದ್ರು ಕೂಡ, ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ಕೂಡ, ಜೆಡಿಎಸ್ನ ಭದ್ರಕೋಟೆ ಎಂದೆನಿಸಿಕೊಂಡಿದ್ದರೂ ಕೂಡ ಮಂಡ್ಯದ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ. ಸುಮಲತಾ ವಿರುದ್ಧ ಸೋಲನ್ನ ಒಪ್ಪಿಕೊಳ್ಳಬೇಕಾಯ್ತು. ಅದಾದ ಮೇಲೆ ತಮ್ಮ ತಾಯಿ ಸ್ಪರ್ಧೆ ಮಾಡಿದ್ದಂತ, ತಮ್ಮ ತಾಯಿ ಶಾಸಕರಾಗಿದ್ದಂತ ರಾಮನಗರ ಕ್ಷೇತ್ರಕ್ಕೆ ಬಂದು ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ತಾರೆ. ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ. ಅಲ್ಲೂ ಕೂಡ ಸೋಲನ್ನ ಕಾಣಬೇಕಾಗತ್ತೆ. ಅದಾದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿಂದ ಚನ್ನಪಟ್ಟಣ ಉಪ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅತ್ಯಧಿಕ ಮತಗಳಿಂದ ಗೆದ್ದಿದ್ದಂತಹ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಬಟ್ ಅಲ್ಲೂ ಕೂಡ ಸೋಲನ್ನ ಕಾಣಬೇಕಾಗತ್ತೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯವಾಗಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಹಾಸನಕ್ಕೆ ಕರ್ಕೊಂಡ್ಬರಬೇಕು. ಹಾಸನಕ್ಕೆ ಕರ್ಕೊಬಂದು ಹಾಸನದಲ್ಲಿ ಒಳ್ಳೆ ಬೇಸ್ ಇತ್ತು ಜೆಡಿಎಸ್ಗೆ, ಆ ಬೇಸನ್ನ ಮತ್ತೆ ಅಭಿವೃದ್ಧಿ ಪಡಿಸಬೇಕು, ಆ ಬೇಸನ್ನ ಉಳಿಸ್ಕೊಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜೆಡಿಎಸ್ನ ವರಿಷ್ಠರು ಒಂದಿಷ್ಟು ನಿರ್ಧಾರಗಳು, ಮಾತುಕತೆಯನ್ನ ಮಾಡಿದ್ದರಂತೆ. ಯಾವಾಗ ನಿಖಿಲ್ ಕುಮಾರಸ್ವಾಮಿಯನ್ನ ಹಾಸನಕ್ಕೆ ಕರ್ಕೊಂಡ್ಬರಬೇಕು ಅಂತ ಯೋಚನೆ ಮಾಡಕ್ಕೆ ಹೊರಟ್ರೋ, ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದವರು ರೇವಣ್ಣ ಅಂಡ್ ಫ್ಯಾಮಿಲಿ. ಕುಮಾರಸ್ವಾಮಿ ಅವರೇ ಒಂದ್ಸಲಿ ಮಾತಾಡ್ಬೇಕಾದ್ರೆ ಹೇಳಿದ್ರು, ಹಾಸನ ನಾವು ರೇವಣ್ಣ ಅವರಿಗೆ ಬಿಟ್ಟುಬಿಟ್ಟಿದ್ದೀವಿ, ಹಾಸನದ ವಿಚಾರದಲ್ಲಿ ನಾನು ಇಂಟರ್ಫಿಯರ್ ಆಗೋದಿಲ್ಲ ಅಂತ ಹಿಂದೊಮ್ಮೆ ಹೇಳಿದ್ರು. ಬಟ್ ಕಳೆದ ಹಾಸನ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಇಂಟರ್ಫಿಯರ್ ಆದ್ರು. ರೇವಣ್ಣ ಅವರ ಕುಟುಂಬ, ರೇವಣ್ಣ ಅವರು ಎಷ್ಟೇ ಹೇಳಿದ್ರು ಕೂಡ ಸ್ವರೂಪ್ ಅವ್ರನ್ನ ಅಭ್ಯರ್ಥಿ ಮಾಡಿ ಗೆಲ್ಲಿಸ್ಕೊಂಡ್ಬಂದ್ರು. ಹೀಗಾಗಿ ಹಾಸನದಲ್ಲಿ ಅನಿವಾರ್ಯ ಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡ್ಬರ್ಬೇಕಾದಂತ ಪರಿಸ್ಥಿತಿ ಎದುರಾಯ್ತು. ಆದ್ರೆ ಯಾವಾಗ ನಿಖಿಲ್ ಕುಮಾರಸ್ವಾಮಿ ಹಾಸನಕ್ಕೆ ಎಂಟ್ರಿ ಕೊಡಬಹುದೆಂದು ಗೊತ್ತಾಯಿತೋ, ಆಗ ಗನ್ನಿಕರ ತೋಟದಲ್ಲಿ ಅಲ್ಲೇ ಕಾಲ ಕಳೀತಾ ಇದ್ದಂತ ಸೂರಜ್ ರೇವಣ್ಣ ಅವರು ಒಂದು ನಿರ್ಧಾರ ಮಾಡಿದ್ರು. ಹಾಸನ ಜಿಲ್ಲೆಯಲ್ಲಿ ಮುಳುಗುವ ಹಡಗಿನಂತಾಗಿರುವ ಜೆಡಿಎಸ್ಗೆ ನಾನೇ ನಾವಿಕನಾಗಬೇಕು. ನಮ್ಮ ತಂದೆ ನನ್ನ ಸಹೋದರನಿಗೆ ಸ್ಥಿತಿಯನ್ನ ತಂದ್ರು, ಹಾಗಾಗಿ ನಾನು ಇಲ್ಲಿ ಸೆಡೆದು ನಿಂತು ಪಕ್ಷವನ್ನ ಮತ್ತೆ ಕಟ್ಟಬೇಕು ಅಂತ ಹೊರಟ್ರು. ಫೈನ್, ತಪ್ಪಲ್ಲ. ಈ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಸೂರಜ್ ರೇವಣ್ಣ 2 ಓಪನ್ ಸ್ಟೇಜ್ ಅಲ್ಲಿ ಭಾಷಣಗಳನ್ನ ಬಹಳ ಅಗ್ರೆಸಿವ್ ಆಗಿ ಮಾಡಿದ್ರು ತಮ್ಮ ಹುಟ್ಟುಹಬ್ಬದ ದಿವಸವೇ. ಮೊದಲ ಬಾರಿ ತಮ್ಮ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಭಾಷಣವನ್ನ ಮಾಡಬೇಕಾದ್ರೆ ಸೂರಜ್ ರೇವಣ್ಣ ಅವರು ಬಹಳ ಅಗ್ರೆಸಿವ್ ಆಗಿ ಮಾತಾಡಿದ್ರು. ನಮ್ಮ ಕುಟುಂಬವನ್ನ ಯಾರು ಕೂಡ ಮುಗ್ಸಕ್ಕಾಗೋದಿಲ್ಲ, ನಿಮ್ಮ ಪ್ರಜ್ವಲ್ ಅಣ್ಣ ಸೂರಜ್ ಅಣ್ಣ ಸೇರ್ಕೊಂಡು ಅದೇನೋ ಬೆಂಕಿ ತಗೊಂಬರ್ತೀವಿ, ಪ್ರಜ್ವಲಿಸ್ತೀವಿ, ಸೂರಜ್ ಅಣ್ಣನಿಂದ ಮತ್ತೆ ಸೂರ್ಯ ಹುಟ್ಟತಾನೆ, ಈ ತರ ಎಲ್ಲ ಭಾಷಣ ಮಾಡಿದ್ರು. ಅದಕ್ಕೆ ಯಾರ್ದು ವಿರೋಧ ಇಲ್ಲ. ಆದ್ರೆ ಈ ಭಾಷಣ ಮಾಡೋ ಸಂದರ್ಭದಲ್ಲಿ ಸುಮಾರು ಸೂರಜ್ ರೇವಣ್ಣ ಅವರು ಇನ್ನೂ ಕೂಡ ಹೈಸ್ಕೂಲ್ಗೂ ಹೋಗದರ ಸಂದರ್ಭದಲ್ಲಿ ಹೊಳೆನರಸೀಪುರದಲ್ಲಿ ನಡೆದಂತ ಘಟನೆ, ಸೂರಜ್ ರೇವಣ್ಣ ಅವರ ತಾಯಿ ಅಜ್ಜಿಯ ಮೇಲೆ ಆಸಿಡ್ ದಾಳಿ ಆಗತ್ತೆ. ಆಸಿಡ್ ದಾಳಿ ಮಾಡಿದ್ದು ಸ್ವಂತ ದೇವೇಗೌಡರ ಸಹೋದರರು. ಆಸಿಡ್ ದಾಳಿ ಮಾಡಿದ್ದವತ್ತು ಸ್ವಂತ HD ದೇವೇಗೌಡರ ಸಹೋದರರ ಮಕ್ಕಳು. ಅದಾದ ಮೇಲೆ ಪ್ರಕರಣ ದಾಖಲಾಗುತ್ತೆ, ಅವ್ರು ಕೋರ್ಟಿಗೆ ಹೋಗ್ತಾರೆ. ವೀಕೆಂಡ್ ವಿತ್ ರಮೇಶ್ ಅಲ್ಲಿ ದೇವೇಗೌಡರೇ ಹೇಳುವ ಪ್ರಕಾರ ಅದಾದ್ಮೇಲೆ ಜಡ್ಜಿಗೆ ಫೋನ್ ಮಾಡಿ ನಾನೇ ಅವ್ರನ್ನ ಬಿಟ್ಬಿಡಿ, ಅವ್ರ ಕುಟುಂಬ ಕಷ್ಟದಲ್ಲಿದೆ ಅಂತ ಹೇಳಿದೆ, ಅವ್ರನ್ನ ನಾನೇ ಬಿಡಿಸ್ತೆ ಅಂತ ದೇವೇಗೌಡರು ಹೇಳಿದ್ರು. ಆದರೆ ಸೂರಜ್ ರೇವಣ್ಣ ಅವರು ಹೈಸ್ಕೂಲಲ್ಲಿ ಇದ್ದ ಸಂದರ್ಭದಲ್ಲಿ ನಡೆದ ಘಟನೆಯನ್ನ ಈಗ ಮುನ್ನೆಲೆಗೆ ತೆಗೆದುಕೊಂಡು ಬಂದು ಈ ಘಟನಾವಳಿಗಳಿಗೆ ಈಗ MP ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ತಾತನೇ ಕಾರಣ ಅಂತಕ್ಕಂಥ ಹೊಸದೊಂದು ಬಾಂಬ್ ಹಾಕಿದ್ರು ಅನ್ಬಹುದು, ಅಥವಾ ಹೊಸದೊಂದು ಚರ್ಚೆಗೆ ಗ್ರಾಸ ಆಗುವಂತೆ ಮಾಡಿದ್ರು. ಪುಟ್ಟಸ್ವಾಮಿ ಗೌಡರ ವಿರುದ್ಧ ಒಂದು ಗುರುತರವಾದ ಆರೋಪ ಮಾಡಿದ್ರು, ನಮ್ಮ ಕುಟುಂಬದ ಮೇಲೆ ಆಸಿಡ್ ದಾಳಿ ಮಾಡಿಸಿದ್ರು ಅಂತ. ಅಗ್ರೆಸಿವ್ ಆಗಿ ಮಾತಾಡಕ್ ಹೋಗಿ ಅಲ್ಲಿ ಎಡವಟ್ಟು ಮಾಡ್ಕೊಂಡ್ರು ಸೂರಜ್ ರೇವಣ್ಣ. ಹಾಗಾಗಿ ಸೂರಜ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ನ ಸಾಕಷ್ಟು ಮುಖಂಡರು, ಸಂಸದರು ಎಲ್ಲರೂ ಕೂಡ ಮುಗಿಬಿದ್ರು, ಕ್ಷಮೆ ಯಾಚಿಸಬೇಕು ಅಂತ ಅಂದ್ರು. ಸೂರಜ್ ರೇವಣ್ಣಗೆ ಬುದ್ಧಿ ಭ್ರಮಣೆ ಆಗೋಗ್ಬಿಟ್ಟಿದೆ ಅಂತ ಅಂದ್ರು. ಇವೆಲ್ಲ ಆಗೋಯ್ತು. ಅಲ್ಲಿಂದ ಎಚ್ಚೆತ್ಕೊಂಡ್ರ ಸೂರಜ್ ರೇವಣ್ಣ ಅಂತ ಅಂದ್ರೆ ಇಲ್ಲ. ನಿನ್ನೆ ಅಗ್ರಹಾರ ಗೇಟ್ ಅಲ್ಲಿ ಸೂರಜ್ ರೇವಣ್ಣ ಅವರ ಹುಟ್ಟು ಹಬ್ಬವನ್ನ ಸೆಕೆಂಡ್ ವರ್ಷನ್ ಇನ್ನೊಂದಿಷ್ಟು ಅಭಿಮಾನಿಗಳು ಆಯೋಜನೆ ಮಾಡಿದ್ರು. ಅಲ್ಲೂ ಕೂಡ ಸೂರಜ್ ರೇವಣ್ಣ ಅವರು ಭಾಷಣ ಮಾಡ್ಬೇಕಾದ್ರೆ ಹುಷಾರಿಲ್ಲ ನನಗೆ ಅಂತ ಹೇಳ್ತಾನೆ ಭಾಷಣವನ್ನ ಬಹಳ ಅಗ್ರೆಸಿವ್ ಆಗಿ ಮಾಡಿದ್ರು. ಪಕ್ಷ ಕಟ್ಟೋದ್ರ ಬಗ್ಗೆ, ಮತ್ತೊಂದ್ರ ಬಗ್ಗೆ, ನಮ್ಮ ಪಕ್ಷದ ಒಳಗೆ ನಮ್ಮೊಟ್ಟಿಗೆ ಇದ್ದು ನಮ್ಮನ್ನೇ ತುಳಿಯುವ ಕೆಲಸವನ್ನ ಮಾಡಲಾಗ್ತಾ ಇದೆ ಒಂದಿಷ್ಟು ಜನ ಅಂತೆಲ್ಲ ಹೇಳ್ತಾ ಹೋದ್ರು. ಇವೆಲ್ಲಕ್ಕೂ ಯಾರ್ದು ವಿರೋಧ ಇರಲಿಲ್ಲ. ಆದ್ರೆ
ಈ ವೇದಿಕೆಯಲ್ಲೂ ಕೂಡ ಸೂರಜ್ ರೇವಣ್ಣ ಮಾತನಾಡುವ ಭರದಲ್ಲಿ, ಅಪರೂಪಕ್ಕೆ ಜನರ ಮುಂದೆ ಮೈಕಿಟ್ಕೊಂಡು ನಿಂತಿರುವ ಭರದಲ್ಲಿ ಮಾತಾಡ್ತಾ ಮಹಿಳೆಯರ ಬಗ್ಗೆ ಒಂದಿಷ್ಟು ಆಕ್ಷೇಪಾರ್ಹ ಪದಗಳನ್ನ ಬಳಕೆ ಮಾಡಿದ್ರು. ಮಹಿಳೆಯರ ಬಗ್ಗೆ ಆಕ್ಷೇಪಾರ್ಹ ಪದಗಳನ್ನ ಬಳಕೆ ಮಾಡೋದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಂದ ಹಾಸನ ಜಿಲ್ಲೆಯ ಅದೆಷ್ಟೋ ಮಹಿಳೆಯರ ಕುಟುಂಬ ಹಾಳಾಗೋಗ್ಬಿಟ್ಟಿದೆ, ಅದೆಷ್ಟೋ ಮಹಿಳೆಯರು ಮನೆಯಿಂದ ಹೊರಬರಕ್ಕಾಗದೇ ಇರತಕ್ಕಂಥ ಸನ್ನಿವೇಶ ಎದುರಾಗಿದೆ, ಅದೆಷ್ಟೋ ಕುಟುಂಬಗಳಲ್ಲಿ ಬಿರುಕು ಬಿಟ್ಟಿದೆ ಅಂತ ಜನ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಸೂರಜ್ ರೇವಣ್ಣ ಅವರು ಓಪನ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಮಹಿಳೆಯರ ಬಗ್ಗೆ ಆಕ್ಷೇಪಾರ್ಹ ಪದಗಳನ್ನ ಬಳಕೆ ಮಾಡುವ ಮೂಲಕ ಮತ್ತೆ ಜನರ ಟೀಕೆಗೊಳಗಾಗಿದ್ದಾರೆ. ಪಕ್ಷವನ್ನ ಪುನಶ್ಚೇತನಗೊಳಿಸುತ್ತೀವಿ, ಪಕ್ಷವನ್ನ ಮತ್ತೆ ಕಟ್ಟುತ್ತೀವಿ, ಸೂರಜ್ ರೇವಣ್ಣನಿಂದ ಮತ್ತೆ ಸೂರ್ಯ ಉದಯವಾಗತ್ತೆ ಅಂತ ಹೇಳುತ್ತಾ ಹೊರಟ ಸೂರಜ್ ರೇವಣ್ಣ ಅವರು ಎಲ್ಲೋ ಒಂದು ಕಡೆ ಮಾತಿನ ಬರದಲ್ಲೋ ಅಥವಾ ಯಾವ ರೀತಿ ನನ್ನ ವಿಷಯಗಳನ್ನ ಜನರಿಗೆ ಕನ್ವೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವೋ ಅವರಿಗೆ ಗೊತ್ತಿಲ್ಲ. ಬಟ್ ಪ್ರತಿ ವೇದಿಕೆಯಲ್ಲೂ ಕೂಡ ಎಡವಟ್ಟಿನ ಮೇಲೆ ಎಡವಟ್ಟನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಳುಗುತ್ತಿರುವ JDS ಅನ್ನ ಮೇಲೆತ್ತುವ ಬದಲು ಮತ್ತಷ್ಟು ಮುಳುಗಿಸುವ ಪ್ರಯತ್ನ ಆಗ್ತಾ ಇದೆಯಾ ಇದರಿಂದ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡ್ತಾ ಇದೆ. ಹಾಗಿದ್ರೆ ಸೂರಜ್ ರೇವಣ್ಣ ಅವರು ಯಾಕೆ ಈ ಪದೇ ಈ ರೀತಿಯಾದಂಥ ಎಡವಟ್ಟಾಗ್ತಾ ಇದೆ ಅನ್ನೋದಕ್ಕೆ, ಇಲ್ಲ ಅವ್ರು ಇನ್ನೊಂದಿಷ್ಟು ತಮ್ಮ ತಂದೆಯೊಟ್ಟಿಗೋ ಅಥವಾ ತಮ್ಮ ತಾತನೊಟ್ಟಿಗೋ ಸೇರಿ ಇನ್ನೊಂದಿಷ್ಟು ಶಾರ್ಪ್ನೆಸ್ ಆಗಬೇಕಾ, ತಮ್ಮ ಮಾತುಗಳಿಗೆ ಒಂದಿಷ್ಟು ಹಿಡಿತದಲ್ಲಿಟ್ಟು ಮಾತಾಡಬೇಕಾ, ಅಥವಾ ರಾಜಕೀಯವಾಗಿ ಸೂರಜ್ ರೇವಣ್ಣ ಅವರು ಇನ್ನೊಂದಿಷ್ಟು ಪ್ರಬುದ್ಧರಾಗುವ ಅವಶ್ಯಕತೆ ಇದೆಯಾ ಗೊತ್ತಿಲ್ಲ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ. ಬಟ್ ಸ್ಟಿಲ್ ಯಾವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಎಂಟರ್ ಆಗ್ತಾರೆ ಅಂತ ಗೊತ್ತಾಯ್ತೋ ಆಗ ಹಾಸನ ಜಿಲ್ಲೆಯನ್ನ ತಮ್ಮ ತೆಕ್ಕೆಯಲ್ಲೇ ಉಳಿಸಿಕೊಳ್ಳಬೇಕೆಂಬ ಕಾರಣಕ್ಕೆ ಸೂರಜ್ ರೇವಣ್ಣ ಮಲಗಿದ್ದವರು ಎದ್ದು ಬಂದ್ರು ಅನ್ನೋದು ಒಂದು ಕಡೆ ಆದ್ರೆ, ಎದ್ದು ಬಂದವರು ಪದೇ ಈ ರೀತಿ ಮಾತುಗಳನ್ನ ಆಡುವ ಮೂಲಕ ಬೀಳ್ತಾ ಇದ್ದಾರೆ, ಪದೇ ಬೀಳ್ತಾ ಇದ್ದಾರೆ, ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಸಾರ್ವಜನಿಕ ಟೀಕೆಗಳಿಗೆ ಒಳಗಾಗ್ತಾ ಇದ್ದಾರೆ. ಇವತ್ತು ಮಾತನಾಡಿರುವ ಮಾತು, ಮಹಿಳೆಯರ ಬಗ್ಗೆ ಬಳಸಿರುವ ಆಕ್ಷೇಪಾರ್ಹ ಪದಗಳು, ನಾಳೆ ದಿವಸ ವಿಪಕ್ಷಗಳು ಇದನ್ನೇ ಧಾಳವಾಗಿ ಉಪಯೋಗಿಸ್ಕೊಳ್ತಾರೆ, ಸಹಜ. ಬಟ್ ಸ್ಟಿಲ್ ಸೂರಜ್ ರೇವಣ್ಣ ಅವ್ರು ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸೂರಜ್ ರೇವಣ್ಣ ಅವರು ಡೇ 1 ಅಲ್ಲಿ ಏನ್ ಮಾತಾಡಿದ್ರು, ನೆನ್ನೆ ಮಾತಾಡಿರೋದೇನು ಒಮ್ಮೆ ನೋಡ್ಕೊ ಬನ್ನಿ. ಇವತ್ತೇನು ಸಂಸದರಾಗಿದ್ದಾರೆ, ಅಚಾನಕ್ಕಾಗಿ ಅವ್ರ ತಾತ ನಮ್ಮ ಅಜ್ಜಿ ಮೇಲೆ, ನಮ್ಮ ತಾಯಿ ಮೇಲೆ ಆಸಿಡ್ ಹಚ್ಚಿದ್ ಯಾರು ಮರಿಬಾರ್ದು, ಯಾರೊಬ್ರು ಮರಿಬಾರ್ದು. ಇಲ್ಲದೆ ಹಿರಿಯರಿಗೆ ಮಾತ್ರ ಜ್ಞಾಪಕ ಇರುತ್ತೆ. ಅವ್ರು ಇದೇ ರೀತಿ ಕುತಂತ್ರ ಮಾಡಿ, ಇದೇ ರೀತಿ ಒಳಸಂಚು ಮಾಡಿ ನಮ್ಮ ತಾತ ಅವರ ತಮ್ಮನ ಮಕ್ಕಳ ಕೈಲಿ ನಮ್ಮ ಅಜ್ಜಿ ಮೇಲೆ, ನಮ್ಮ ತಾಯಿ ಮೇಲೆ ಇಬ್ಬರಿಗೂ ನಮ್ಮ ಮನೆದೇವರು ಅರ್ಧಲ್ಲಿ ಶಿವನ ಸನ್ನಿಧಾನದಲ್ಲಿ ಅಂತ ಪವಿತ್ರವಾದ ಸ್ಥಳದಲ್ಲಿ ಆಸಿಡ್ ಹಚ್ಚಿಸಿದ್ರು. ಇದೇ ರೀತಿ ಸಂಕಷ್ಟ ಇಡೀ ಕುಟುಂಬಕ್ಕೆ. ಅವತ್ತು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ. ನನಗೆ ಮೊನ್ನೆ ತುಂಬಾ ಹುಷಾರಿಲ್ಲ, ಅದೇನೋ ಸೋಕಾದಂಗಾಗಿದೆ ಅಂದ್ಬಿಟ್ಟು ಅದ್ಯಾರೋ ಹಳೆ ಯಮನ್ ಕರ್ಕೊಂಡ್ಬಂದು ತುಸಿ ತೆಗೆಸ್ತಾ ಇದ್ದೆ. ನಾಯಿ ಕಣ್ಣು, ನರಿ ಕಣ್ಣು, ಕಣ್ಣು ನಾನು ಮನ್ಸಲ್ಲಿ ಅನ್ಕೊಂಡೆ, ಕೆಟ್ಟ ಕಣ್ಣು ಅಂತಾನು ಯಾಕವ ನೀನು ಹೇಳಲಿಲ್ಲ. ಇವತ್ತು ಯಾವುದೇ ಆದಂಥ ಮಹಿಳೆಯರಿಗೆ ಇದು ತಪ್ಪು ರೀತಿಯಲ್ಲಿ ಮಾತಾಡಬೇಕು ಅಂತಲ್ಲ. ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬಿಸ್ಕೊಳ್ಳದೆ ಪಾರ್ಟಿ ಒಳಗಡೆನೆ ಇಟ್ಕೊಂಡು ಮೋಸ ಮಾಡ್ತಾರೆ, ಅವ್ರಿಗೆ ಈ ಅರ್ಥ ಹೇಳಿದೆ ಅಂತ ಹೇಳಕ್ಕೆ. ನನಗೆ ಮೊನ್ನೆ ತುಂಬಾ ಹುಷಾರಿಲ್ಲ, ಅದೇನೋ ಸೋಕಾದಂಗಾಗಿದೆ ಅಂದ್ಬಿಟ್ಟು ಅದ್ಯಾರೋ ಹಳೆ ಯಮನ್ ಕರ್ಕೊಂಡ್ಬಂದು ತುಸಿ ತೆಗೆಸ್ತಾ ಇದ್ದೆ. ನಾಯಿ ಕಣ್ಣು, ನರಿ ಕಣ್ಣು, ಕಣ್ಣು ನಾನು ಮನ್ಸಲ್ಲಿ ಅನ್ಕೊಂಡೆ, ಕೆಟ್ಟ ಕಣ್ಣು ಅಂತಾನು ಯಾಕವ ನೀನು ಹೇಳಲಿಲ್ಲ. ಇವತ್ತು ಯಾವುದೇ ಆದಂಥ ಮಹಿಳೆಯರಿಗೆ ಇದು ತಪ್ಪು ರೀತಿಯಲ್ಲಿ ಮಾತಾಡಬೇಕು ಅಂತಲ್ಲ. ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬಿಸ್ಕೊಳ್ಳದೆ ಪಾರ್ಟಿ ಒಳಗಡೆನೆ ಇಟ್ಕೊಂಡು ಮೋಸ ಮಾಡ್ತಾರೆ,
ಅವ್ರಿಗೆ ಈ ಅರ್ಥ ಹೇಳಿದೆ ಅಂತ ಹೇಳಕ್ಕೆ ಎಸ್, ಇದಿಷ್ಟು ಸೂರಜ್ ರೇವಣ್ಣ ಅವರು ಪದೇ ಪದೇ ತಮ್ಮ ಭಾಷಣಗಳಲ್ಲಿ ಮಾಡಿಕೊಳ್ತಾ ಇರ್ತಕ್ಕಂಥ ಎಡವಟ್ಟಿನ ಮಾತುಗಳು. ಫೈನ್, ಒಟ್ಟಿನಲ್ಲಿ ಮುಳುಗುತ್ತಿರುವ JDS ಅನ್ನ ಮೇಲೆತ್ತಲು ಬಂದಿರುವ ಸೂರಜ್ ರೇವಣ್ಣ ಇನ್ನಾದರೂ ತಮ್ಮ ಮಾತಿನ ಮೇಲೆ ಹಿಡಿತವನ್ನ ಇಟ್ಟುಕೊಳ್ಳುವ ಮೂಲಕ ಪಕ್ಷವನ್ನ ಸದೃಢಗೊಳಿಸುವತ್ತ ಸಾಕ್ತಾರ, ಅಥವಾ ಸೂರಜ್ ರೇವಣ್ಣ ಅವರ ಈ ರೀತಿಯಾದಂಥ ಮಾತುಗಳಿಂದಲೇ ಕಾರ್ಯಕರ್ತರುಗಳನ್ನ ಅಥವಾ ರಾಜಕೀಯವಾಗಿ ಇದು ಒಂದೊಂದೇ ಈ ತರದಾದಂಥ ಒಂದು ಎಡವಟ್ಟುಗಳು ಹಂತವಾಗಿ ತಮ್ಮನ್ನ ರಾಜಕೀಯವಾಗಿ ಕುಗ್ಗಿಸ್ತಾ ಹೋಗ್ತವೆ. ಆ ರೀತಿ ಆಗ್ಬಿಡ್ತಾರಾ? ಇವೆಲ್ಲವನ್ನ ಮುಂದಿನ ದಿವಸಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ಯುವಕರಿದ್ದಾರೆ, ಇನ್ನು ಸಮಯಾವಕಾಶ ಇದೆ, ತಮ್ಮನ್ನ ತಿದ್ದಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಸೂರಜ್ ರೇವಣ್ಣ ಅವರು ತಮ್ಮನ್ನ ತಾವು ತಿದ್ಕೊಂಡು ತಮ್ಮ ತಾತ ತಂದೆಯವರಿಂದ ಒಂದಿಷ್ಟು ಮಾರ್ಗದರ್ಶನ ಪಡ್ಕೊಂಡು ಅದಾದ ಮೇಲೆ ಮತ್ತೆ ಈ ರೀತಿ ಭಾಷಣಗಳನ್ನ ಮಾಡಬೇಕಾದ್ರೆ ಎಡವಟ್ಟುಗಳಿಂದ ದೂರ ಉಳಿತಾರ ಅನ್ನೋದನ್ನ ಮುಂದಿನ ದಿವಸಗಳಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಡೆ.